ಕುರುಕ್ಷೇತ್ರದ ಭೂಮಿ ಇಂದು ರಕ್ತ ಕುಡಿಯಲು ಸಿದ್ಧವಾಗಿತ್ತು. ಎರಡೂ ಕಡೆ ಶತ್ರು ಸೈನ್ಯಗಳು ಜಿದ್ದಿನಿಂದ, ಕ್ರೋಧದಿಂದ ಸ್ಥಿರವಾಗಿ ನಿಂತಿದ್ದವು. ಶಂಖಗಳ ಘೋಷ, ರಥಗಳ ಗರ್ಜನೆ, ಯುದ್ಧದ ಕರೆ. ಅಂತಹ ಕ್ಷಣದಲ್ಲಿ ಮಹಾಯೋಧನಾದ ಅರ್ಜುನನು ಕೃಷ್ಣನತ್ತ ನೋಡಿದ. ಅವನ ಕಣ್ಣುಗಳು ಎರಡು ಸೈನ್ಯಗಳ ಮೇಲೆ ಓಡಿದವು. ಆದರೆ ಅವನಿಗೆ ಶತ್ರುಗಳು ಕಾಣಿಸಲಿಲ್ಲ. ಅವನಿಗೆ ಕಾಣಿಸಿದ್ದು ತನ್ನ ಆತ್ಮೀಯರು, ಗುರುಗಳು, ಸ್ನೇಹಿತರು. ಗಾಂಡೀವ ಅವನ ಕೈಯಲ್ಲಿ ನಡುಗಿತು. ಇವರನ್ನೇ ನಾನು ಕೊಲ್ಲಬೇಕಾ? ಈ ರಕ್ತಪಾತಕ್ಕೆ ನಾನೇ ಕಾರಣವಾಗಬೇಕಾ? ಮಹಾಯೋಧನಾದ ಅರ್ಜುನ ತನ್ನ ಶಸ್ತ್ರವನ್ನೇ ಕೆಳಗಿಟ್ಟನು. ಕೃಷ್ಣ, ಈ ಯುದ್ಧ ನನಗೆ ಬೇಡ. ಆ ಕ್ಷಣದಲ್ಲಿ ಒಬ್ಬ ಯೋಧ ಸೋತಿರಲಿಲ್ಲ. ಒಬ್ಬ ಮನುಷ್ಯ ತನ್ನೊಳಗಿನ ಧರ್ಮದೊಂದಿಗೆ ಹೋರಾಡುತ್ತಿದ್ದನು.